ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಎಲ್ಲರಿಗೂ ಇಷ್ಟವಾಗಿರೋ ಒಂದು ರೆಸಿಪಿ. ಈ ಸೀಸನ್ಗೆ ತಕ್ಕಂಗೆ ಒಂದು ರೆಸಿಪಿ. ಇದಕ್ಕದ ಬೇಳೆ ಸಾರು, ಅವರೆಕಾಯಿ ಇದಕ್ಕದ ಬೇಳೆ ಸಾರು. ಟೇಸ್ಟ್ ಅಂತೂ ಇದು ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲರಿಗೂ ಇಷ್ಟ. ಇದು ಚಪಾತಿ, ಮುದ್ದೆ, ಅನ್ನ, ಇಡ್ಲಿ, ದೋಸೆ ಎಲ್ಲದಕ್ಕೂ ಒಂದು ಸೈಡ್ ಡಿಶ್ ರೆಸಿಪಿ. ತುಂಬ ಒಂದು ಒಳ್ಳೆಯ ರೆಸಿಪಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಇದು ಅವರೆಕಾಯಿ ಸೀಸನ್ನು. ಆ ಸೀಸನ್ಗೆ ತಕ್ಕಂಗೆ ಒಂದು ಒಳ್ಳೆಯ ರೆಸಿಪಿ. ಅದು ಈ ಚಳಿಗೆ ಇದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿ ಇವತ್ತು ಮಾಡಿರೋದು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಒಂದು ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ನಿಮಗೆ ತೆಂಗಿನಕಾಯಿ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು, ಮತ್ತು ಗೋಡಂಬಿ, ಚಕ್ಕೆ, ಲವಂಗ, ಸೋಂಬು, ಹುರ್ಗಡ್ಲೆ ಒಂದು ಸ್ವಲ್ಪ, ಗೋಡಂಬಿ. ಇನ್ನೊಂದು ತಟ್ಟೆಯಲ್ಲಿ ಸಣ್ಣ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಈಗ ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಧನಿಯಾ. ಫಸ್ಟು ಒಂದು ಹಿಡಿಯಷ್ಟು ಧನಿಯಾ ಸೇರಿಸ್ಕೊಳ್ಳೋಣ. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಬೇಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಫಸ್ಟು ಎಣ್ಣೆ ಒಂದು ಸ್ಪೂನ್ ಸೇರಿಸಿದ್ದೀನಿ. ಅದನ್ನು ಸೇರಿಸ್ಬಿಟ್ಟು ಇದೆಲ್ಲ ಜೀರಿಗೆ ಒಂದು ಸ್ವಲ್ಪ. ಈಗ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲೇ. ನಿಮಗೆ ಮೆಣಸಿನ್ಕಾಯಿ, ಧನಿಯಾ ಹುರಿಯೋದು ಬೇಕಿಲ್ಲ ಅಂದರೆ ನೀವು ಸಾರಿನ ಪುಡಿನೇ ಸೇರಿಸ್ಕೋಬೋದು. ಲಾಸ್ಟಲ್ಲಿ ಸಾರಿನ ಪುಡಿ ಸೇರಿಸಿ ಸ್ಟವ್ ಆಫ್ ಮಾಡಿ. ಈಗ ಮಸಾಲ ಫ್ರೈ ಆಯಿತು. ಅದು ಒಂದು ಸ್ವಲ್ಪ ತಣ್ಣಗಾಗಲಿ. ಅಷ್ಟು ಬೇಗ ಒಗ್ಗರಣೆ ನೋಡ್ಕೊಳ್ಳೋಣ. ಮಾಮೂಲಿ ಎಣ್ಣೆ, ಸಾಸಿವೆ, ಈರುಳ್ಳಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಒಗ್ಗರಣೆಗೆ. ಯಾಕಂದರೆ ನಾವು ಫಸ್ಟೇ ಅದನ್ನು ಫ್ರೈ ಮಾಡ್ಕೊಂಡಿದ್ದೀವಿ ರುಬ್ಬಾಕೋಕ್ಕೆ. ಅದರಿಂದ ಒಗ್ಗರಣೆಗೆ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಯಿತು. ಟೊಮೆಟೊ ಒಂದೆರಡು ದಪ್ಪದು ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕದ ಬೇಳೆ ನಾನು 1.5 kg ಅಷ್ಟು ಅವರೆಕಾಯಿ ತೊಗೊಬಂದು ಇದಕ್ಕಿದ್ದೀನಿ. ಇದು 1.5 kg ಇಲ್ಲ, ಆದರೆ ಒಂದು ಸ್ವಲ್ಪ ಕಡಿಮೆನೇ ಇದೆ. ಏನೋ ಒಂದು ಹತ್ತತ್ರ ಒಂದು ಅರ್ಧ kg ಅಷ್ಟೇ ಬಂದಿರೋದು ಇದು. ಈಗ ಟೊಮೆಟೊ ಫ್ರೈ ಆದಮೇಲೆ ಇದಕ್ಕಿದ ಬೇಳೆ ಇದನ್ನು ಸೇರಿಸಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲೇ. ಇದ್ರ ಜೊತೆ ಕಾಲಿಫ್ಲವರ್ ಸೇರಿಸ್ತೀನಿ. ನಿಮ್ಮ ಕಾಲಿಫ್ಲವರ್ ಆಪ್ಷನ್, ಬೇಡ ಅಂದರೆ ಬರೀ ಇದಕ್ಕದ ಬೇಳೆನೇ ಹಾಕ್ಕೋಬೋದು. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಕಾಲಿಫ್ಲವರ್ ಸೇರಿಸಿದ್ದೀನಿ ಇವತ್ತು ಜೊತೆಗೆ. ಕಾಲಿಫ್ಲವರ್ ಒಂದು 2 ನಿಮಿಷ ಬಿಸಿ ಆಗಲಿ ಅಂತ ಬಿಟ್ಟು ಆಮೇಲೆ ನೀರು ಸೇರಿಸ್ಕೊಳ್ಳಿ. ಇದು ಬೇಯೋಕ್ಕೆ ಬಿಸಿನೀರು, ತಣ್ಣೀರು ಮಾತ್ರ ಹಾಕೋಕ್ಕೆ ಹೋಗಬೇಡಿ. ತಣ್ಣೀರು ಹಾಕಿದ್ರೆ ಬೇಗ ಬೇಯಲ್ಲ. ಅದರಿಂದ ಬಿಸಿನೀರು, ಇದು ಎಷ್ಟು ಬೇಕೋ ಬಿಸಿನೀರು ಅದಕ್ಕೆ ತಕ್ಕಂಗೆ ನೀವು ಬಿಸಿನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಇದನ್ನು ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ರುಬ್ಬಿರೋ ಮಸಾಲ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಕಲರ್ ಚೆನ್ನಾಗಿದೆ. ಇದು ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ. ನಾನು ಬೇಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕಿರೋದು. ಖಾರಕ್ಕೆ ತಕ್ಕಂಗೆ 8 ಬೇಡಿಗೆ ಹಾಕ್ತೆ, 2 ಗುಂಟೂರು ಹಾಕಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಈ ಚಳಿಗೆ ಅಂತ. ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಖಾರದ ಪುಡಿ ಮಾಮೂಲಿ ಮನೇಲಿ ಏನಿದೆಯೋ ಸಾರಿನ ಪುಡಿ ಅದನ್ನು ಸೇರಿಸ್ಕೊಳ್ಳಿ. ಈಗ ನಾನು ತೆಗೆದಿಟ್ಟಿರೋ ಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಗೋಡಂಬಿ ಇದೆಲ್ಲ ಹಾಕಿ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ರುಬ್ಬಿದ್ದಾಯಿತು ನೈಸಾಗಿ. ಆದಷ್ಟು ನೈಸಾಗಿ ರುಬ್ಕೊಳ್ಳಿ. ಇದು ನೋಡಿ, ಸಾರು ಕುದೀತಾ ಇದೆ, ಕಲರು ಚೇಂಜ್ ಆಗಿದೆ. ಈಗ ನಾವು ರುಬ್ಬಿರೋ ಮಸಾಲ ಸೇರಿಸಿ ನೀರು ಮಿಕ್ಸಿ ಜಾರ್ ತೊಳೆದು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಬಿಟ್ಕೊಳ್ಳಿ. ಇದು ತುಂಬ ನೀರಾಗಿದ್ದರೆ ಈ ಸಾರು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಮುದ್ದೆಗೂ ಅಷ್ಟೇ, ದೋಸೆ, ಇಡ್ಲಿ ಎಲ್ಲದಕ್ಕೂ ಈ ಸಾರು ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ.
ಈಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ನೀವು ಕುದಿಸ್ಬೇಕು ಇದನ್ನು. ಇದಕ್ಕೆ ಬೇಳೆ ಒಂದು ಸ್ವಲ್ಪ ಲೇಟೇ ಬೇಯೋದು, ಅದರಿಂದ ನಾವು ಬಿಸಿನೀರು ಸೇರಿಸ್ಕೊಂಡು ಬೇಯಿಸೋದು. ನೀವು ತಣ್ಣೀರು ಸೇರಿಸಿದ್ರೆ ಇನ್ನೂ ಲೇಟ್ ಆಗುತ್ತೆ. ಈಗ ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಬೆಂದಿದೆ. ಸಾರು ಚೆನ್ನಾಗಿ ಕುದೀತಾ ಇದೆ, ಮನೆ ತುಂಬ ಘಮ ಚೆನ್ನಾಗಿದೆ ಆ ಸ್ಮೆಲ್ಲು. ಈ ಸಾರು ಮುದ್ದೆಗೂ ಮತ್ತು ಪೂರಿಗೂ ತುಂಬಾ ಟೇಸ್ಟು ಫ್ರೆಂಡ್ಸ್. ಮನೆ ತುಂಬ ಘಮ ತುಂಬ ಚೆನ್ನಾಗಿದೆ. ಸಾರು ಕುದೀತಾ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿಬಿಟ್ಟೆ. ಅವರೆಕಾಯಿ ಸೀಸನು ಮುಗಿತಾ ಇದೆ. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.